ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ಏನಪ್ಪ ಚಿಕ್ಕ ಎಲ್ಲೆಲ್ಲ ಹೋಗ್ತಾ ಇದ್ದೇನೆ, ಏನೋ ಒಂದು ವಿಡಿಯೋ ಮಾಡಾಕ್ತಾ ಇರ್ತಾನೆ ಯಾವಾಗೂ. ಇವತ್ತೇನು ಬರೀ ಮೋರಿ ತೋರಿಸ್ತಾ ಇದ್ದೀನಿ ಅನ್ಕೋಬೇಡಿ. ಮೋರಿ ತೋರಿಸೋ ಕಾರಣ ಮೇನ್ ಬಂದು ಈ ಗೊರಗುಂಟೆಪಾಳ್ಯ ರೋಡು ಯಾವಾಗೂ ರಿಲಯನ್ಸ್ ಪೆಟ್ರೋಲ್ ಬಂಕಿಂದ ಹಿಡಿದು ನಿಮ್ಮ ಗೊರಗುಂಟೆಪಾಳ್ಯ ತನಕ ಪಾರ್ಕಿಂಗ್ ಫುಟ್ಪಾತು ಓಡಾಡೋಕ್ಕೆ ತುಂಬ ಅನಾನುಕೂಲ ಆಗ್ತಿದೆ. ಜನ ಫುಟ್ಪಾತಲ್ಲೂ ಹೋಗೋಕ್ಕಾಗ್ತಿಲ್ಲ, ಈ ಕಡೆ ರೋಡಲ್ಲೂ ಇಳಿದು ಹೋಗೋಕ್ಕಾಗ್ತಿಲ್ಲ, ತುಂಬ ಹಿಂಸೆ ಆಗುತ್ತೆ. ಏನಕ್ಕೆ ಇದೆಲ್ಲ ನೀನು ಹೇಳ್ತಿದ್ಯಾ ಅಂತ ಅನ್ಕೋಬೇಡಿ. ಸ್ವಲ್ಪ ನಾವು ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತೊಗೊಳೋಣ ಅಂತ ಮಾಡಿದ್ದೀನಿ. ಸೊ ಹಂಗೆ ಇವತ್ತು ಗಾಡಿ ಬೇರೆ ಇರಲಿಲ್ಲ, BMTC ಬಸ್ಸಲ್ಲಿ ಹೋಗಿದೆ. ಯಾವುದೋ ಒಂದು BMTCಲಿ ಹುಡುಗ ಅಂದರೆ ಸ್ಟೂಡೆಂಟ್ ಪಾಪ, ಅವನು ಕಂಡಕ್ಟ್ರಿಗೆ ಹಿಡ್ಕೊಂಡು ಹೊಡೆದಿದ್ದ. ಅವನು ಕಂಡಕ್ಟ್ರು ಬಿಡ್ತಾ ಇಲ್ಲ, ಅವ್ನು ನೋಡಿ ಅದಕ್ಕೆ ಟ್ರೈ ಮಾಡ್ತಾನೆ ಇದ್ರು. ಪಾಪ ಅಪ್ಪ ಸ್ವಲ್ಪ ವೀಕ್ ಇದ್ದ ಅನಿಸುತ್ತೆ. ವೀಕಲ್ಲ, ಅದು ರೆಸ್ಪಾನ್ಸಿಬಿಲಿಟಿ. ಅವನ ಹತ್ರ ಇದೆಲ್ಲ ಇರುತ್ತೆ, ಪೈನ್ಲ ಮಿಷಿನ್ ಎಲ್ಲ ಇರುತ್ತೆ, ಕ್ಯಾಶ್ ಇರುತ್ತೆ, ಬ್ಯಾಗ್ ಇರುತ್ತೆ. ಅವ್ನಿಗೆ ಅದ್ರ ಭಯ. ಹುಡುಗ ಜೋಶು ಪಾಪ ಕಂಡಕ್ಟ್ರನ್ನ ಹಿಡ್ಕೊಂಡು ಹೊಡಿತಿದ್ದ. ಏನೋ ಬೈ ಮಿಸ್ ಆಗಿ ಕಂಡಕ್ಟ್ರು ಪಾಸ್ ತೋರಿಸೋ ಏನೋ ಅಂದಿರ್ತಾರೇನೋ ಅನ್ನೋ ಇದು. ಆದರೆ ಅವ್ನು ನೋಡಿದ್ರೆ ಕಂಡಕ್ಟ್ರು ನೀನು ಅದು ಕಿತ್ತಾಕಿದ್ಯಾ ಕೈಯೆಲ್ಲ ಏಟ್ ಮಾಡಿದ್ದ. ಅದು ನೋಡಿಕೊಂಡು ಏನಪ್ಪ ನನಗೆ ಹಿಂಗೆ ಬೆಳಗ್ಗೆ ನಾನು ಎದ್ದು ಬಿಡ್ಸೋಣ ಅಂತ ಹೋದೆ, ಇನ್ನೊಬ್ಬ ಅವನ ಹಿಡ್ಕೊಂಡು. ಬಸ್ ಕಂಡಕ್ಟ್ರು ಕೂಡ ಸ್ವಲ್ಪ ತಾಳ್ಮೆಗೆ ಬಿಹೇವ್ ಮಾಡಬೇಕು. ಸೊ ಇಬ್ಬರದು ತಪ್ಪಿದೆ, ಏನೂ ಮಾಡೋಕ್ಕಾಗಲ್ಲ. ಹಂಗೆ ಅಂದ್ಕೊಂಡೆ ನಾನು ಅಲ್ಲೇ ಇರೋಕ್ಕಾಗತ್ತಾ? ಕೆಲ್ಸಕ್ಕೆ ಟೈಮ್ ಆಯಿತು, ಕೆಲ್ಸಕ್ಕೆ ಹೊಟ್ಟಿದ್ದೀನಿ. ಸೊ BL ಸರ್ಕಲ್ ಬಂತು, ಇಳ್ಕೊಂಡು ಹೋಗೋದು. ಆದರೆ ನಾನು ಈ ಬಸ್ ಹತ್ತಿದ್ದಲ್ಲ, ಪಾಪ 410 ಯಶವಂತಪುರ ಬಸ್ಸು. ಅವನು